ಈಗ ಸುಮಾರು 4-5 ವರ್ಷಗಳ ಹಿಂದೆ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಕೇಂದ್ರದಲ್ಲಿ ಇರುವಂಥ ಪಠ್ಯಕ್ರಮವನ್ನೇ ರಾಜ್ಯದಲ್ಲಿ ಪಠ್ಯಕ್ರಮವನ್ನು ಬಳಸಬೇಕು ಅಂತ ಉದ್ದೇಶ ಮಾಡಿ ಪಠ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಆದರೆ ಕೇಂದ್ರದ ಪಠ್ಯಕ್ರಮವನ್ನು ನಾವು ಅನುಸರಿಸ್ತಾ ಇದ್ರು, ಪಾಠ ಅದನ್ನೇ ಮಾಡ್ತಾ ಇದ್ರು, ಪರೀಕ್ಷಾ ಪದ್ಧತಿಯಲ್ಲಿ ಮತ್ತು ಉತ್ತೀರ್ಣತೆಯಲ್ಲಿ ದ್ವಂದ್ವ ನೀತಿಯನ್ನು ಬಳಸಿದ್ದಾರೆ. ಅವರುಗಳಿಗೆ 33% ಅಂಕ ಪಡೆದವರಿಗೆ ಉತ್ತೀರ್ಣತೆ ಕೊಡ್ತಾ ಇದ್ದು, ಇಲ್ಲಿ ಆಂತರಿಕ ಮತ್ತು ಬಾಹ್ಯ ಪರೀಕ್ಷೆಗಳ ಎರಡನ್ನ ಸೇರಿಸಿದಾಗ 35 ಅಂಕ, ಕನಿಷ್ಠ 25, 35% ಬರಬೇಕು ಅಂತ ಹೇಳಿ ಇಲ್ಲಿ ಆ ಒಂದು ಜಾರಿಗೆ ತಂದಿದ್ರಿಂದ ಫಲಿತಾಂಶ ಕಡಿಮೆ ಬರ್ತಾ ಇದ್ದು, ಹೆಚ್ಚಿನ ಸಂಖ್ಯೆಯ ಮಕ್ಕಳು ಅನುತ್ತೀರ್ಣರಾಗ್ತಾ ಇದ್ರು. ಆದರೆ ಈಗ ಅದೇ ಪರೀಕ್ಷಾ ಕ್ರಮವನ್ನು ಇಲ್ಲೂ ಬಳಸಿಕೊಂಡು 33%ರಂತೆ ಉತ್ತೀರ್ಣತೆಯನ್ನು ಫಲಿತಾಂಶ ನೀಡಬೇಕು ಅನ್ನುವಂಥದ್ದು ತಂದಿರತಕ್ಕಂಥದ್ದು. ಅದರ ಬಗ್ಗೆ ನಡೀತಾ ಇರತಕ್ಕಂಥ ಚರ್ಚೆ ಸ್ವಾಗತಾರ್ಹವಾದ್ದು. ಮಕ್ಕಳ ದೃಷ್ಟಿಯಿಂದಾಗಲಿ ಹಾಗೂ ಪೋಷಕರ ದೃಷ್ಟಿಯಿಂದ ಇದು ಒಳ್ಳೆಯ ಒಂದು ಸುದ್ದಿ. ಇದು ಜಾರಿಗೆ ತಂದರೆ ಏಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಕೆಲವೊಂದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಅನುತ್ತೀರ್ಣರಾದ ತಕ್ಷಣ 10ನೇ ತರಗತಿಯಲ್ಲಿ ಅನುತ್ತೀರ್ಣರಾದ ತಕ್ಷಣ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲೇ ಕುಂಠಿತಗೊಳಿಸ್ಬಿಟ್ಟು ಬೇರೆ ಬೇರೆ ಒಂದು ಹೇಯ ಕೃತ್ಯಗಳಲ್ಲಿ ತೊಡಗ್ತಾ ಇದ್ರು. ಆದರೆ ಈಗ ಇದರಿಂದ ಒಂದು ಮಗು SLC ಪಾಸ್ ಆಯಿತು ಅಂದ ತಕ್ಷಣ ತನ್ನ ಮುಂದಿನ ಭವಿಷ್ಯಕ್ಕೆ ಯಾಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಇದು ಸ್ವಾಗತಾರ್ಹವಾದದ್ದು. ಆದರೆ ವಿರೋಧ ಏನಪ್ಪ ಅಂದರೆ ಇದರಿಂದ ಒಟ್ಟು ಒಂದು ಶೈಕ್ಷಣಿಕ ಗುಣಮಟ್ಟದಲ್ಲಿ, ಕಲಿಕಾ ಗುಣಮಟ್ಟದಲ್ಲಿ ಸ್ವಲ್ಪ ಹಿಂಜರಿಯುತ್ತೆ ಅಥವಾ ಅಷ್ಟು ಉತ್ತಮವಾಗೋದಿಲ್ಲ ಅನ್ನೋದು ಒಂದು ನನ್ನ ಸಲಹೆ. ಎರಡನೇದು, ಈಗ ಈ ವರ್ಷದಿಂದ, ಈ ಶೈಕ್ಷಣಿಕ ವರ್ಷದಿಂದ LBA ಅಂತ ಒಂದು ತರ್ತಾ ಇದ್ದಾರೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ, ಪಾಠ ಮೌಲ್ಯಾಧಾರಿತ ಪರೀಕ್ಷೆ ಅಂತ. ಇದು ಪ್ರಾಕ್ಟಿಕಲ್ ಆಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನ ಕೇಳಿದಾಗ ಇದು ಅಷ್ಟು ಒಳ್ಳೆಯದಲ್ಲ. ಎಲ್ಲ ನಾವು ಮಾಡ್ತಾ ಇದ್ವಿ, ಪ್ರತಿಯೊಬ್ಬರು ಮಾಡ್ತಾ ಇದ್ವಿ, ಘಟಕ ಪರೀಕ್ಷೆಗಳನ್ನ ಆಯಾ ಘಟಕಗಳ ಆತರ ಮಾಡ್ತಾ ಇದ್ವಿ. ಈಗ ಅವ್ರೇನು ಮಾಡ್ತಾ ಇದ್ದಾರೆ, 25 ಅಂಕಗಳಿಗೆ ಬಳಸ್ಕೊಂಡು ನೀವು ಪರೀಕ್ಷೆ ನಡೆಸಬೇಕು ಅಂತಾರೆ. ಒಂದು ಸಬ್ಜೆಕ್ಟ್ 40 ಚಾಪ್ಟರ್ಸ್ಗಳಿರುತ್ತೆ, 40 ಘಟಕ ಪರೀಕ್ಷೆಗಳು ನಡೆಸಬೇಕು. ಹಾಗೆ 25 ಅಂಕಗಳಿಗೆ ನಾವು ಘಟಕ ಪರೀಕ್ಷೆಗಳನ್ನ ನಡೆಸಬೇಕು, LBA ಮಾಡಬೇಕು ಅಂದರೆ ಕನಿಷ್ಠ 2 ಅವಧಿಗಳು ಬೇಕಾಗುತ್ತೆ. ಇದರಿಂದ ಪಾಠದ ಅವಧಿಗಳು ಕುಂಠಿತಗೊಳ್ತಾ ಇರ್ತವೆ. ಹೆಚ್ಚಿನ ಪಾಠಕ್ಕೆ ನಾವು ಒತ್ತು ಕೊಡೋಕ್ಕಾಗಲ್ಲ. ಮತ್ತೆ ಹೆಚ್ಚು ವಿದ್ಯಾರ್ಥಿಗಳು, ಉದಾಹರಣೆಗೆ ನಮ್ಮ ಶಾಲೆಯಲ್ಲಿ 500 ವಿದ್ಯಾರ್ಥಿಗಳಿದ್ದಾರೆ. ಆ 500 ವಿದ್ಯಾರ್ಥಿಗಳಿಗೆ ಅದನ್ನು ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಅದನ್ನು ಪ್ರಿಂಟ್ ಮಾಡಿ ಕೊಡಿಸ್ಬೇಕು ಅಂದರೆ ಅದರ ಖರ್ಚು ವೆಚ್ಚವನ್ನು ಯಾರು ಕೊಡ್ತಾರೆ? ಇದು ಇಂಥ ದೊಡ್ಡ ಶಾಲೆಗಳಲ್ಲಿ ಈ ಒಂದು LBA ಪರೀಕ್ಷೆ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸರಿಯಾದ ಸೂಕ್ತವಾದ ಸಲಹೆಗಳನ್ನು ಅವರು ಜಾರಿ ತರಬೇಕು ಅಂತ ನಾನು ಈ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಹಾಗೂ DSCRTನವರಿಗೆ ನಾನು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಈಗಿನ ಒಂದು ವಿದ್ಯಾರ್ಥಿ, ಈಗಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ 9ನೇ ತರಗತಿ ತನಕ ನೀವು ಪಾಸ್ ಮಾಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ 10ನೇ ತರಗತಿನಲ್ಲೂ ಕನಿಷ್ಠ ಕಡಿ ಪಾಸ್ ಮಾಡಿ, ಒಳ್ಳೇದೇ. ಯಾಕೆಂದ್ರೆ ಮಗು ಪಾಸ್ ಆದ್ರೆ ಹೋದ್ರೆ ಒಳ್ಳೇದಾಗ್ರಿಗೆ ಹೋಗುತ್ತೆ. ಮುಂಚೆ ಸಿಸ್ಟಮ್ ಇತ್ತು, 8th 9th ಅಲ್ಲೆಲ್ಲ ಫೇಲ್ ಆಗುವಂತ ಮಾಡ್ತಿದ್ರು. ಆಗ ಫೇಲ್ ಆದಾಗ ಮಗು ಅಲ್ಲೇ ಇದ್ದು ಓದ್ತಾ ಇದ್ದು. ಈಗ 9ನೇ ತರಗತಿ ತನಕ ನೀವು ಎಲ್ಲರನ್ನೂ ಪಾಸ್ ಮಾಡಿ ಅಂತ ಹೇಳಿದ್ಮೇಲೆ 10ನೇ ತರಗತಿಯಲ್ಲಿ ಯಾಕೆ ನೀವು ಬಿಡ್ತೀರಿ? ಅದರಲ್ಲೂ ಪಾಸ್ ಮಾಡಿ, ಕಡಿಮೆ ಮಾಡಿ. ಯಾಕೋ ವಿದ್ಯಾರ್ಥಿ 28 ತಗೊಳ್ಳೋ ಬದಲು 15 ತಗೊಂಡ್ರೆ ಪಾಸ್ ಆಗುತ್ತೆ ಅಂದಾಗ ಮಗುನಲ್ಲಿ ಒಂದು ಉತ್ತೇಜನ ಬರುತ್ತೆ. ನಾನು ಸ್ಕೋರ್ ಮಾಡ್ತೀನಿ, ನಾನು 28 ಮಾರ್ಕ್ಸ್ ಸ್ಕೋರ್ ಮಾಡ್ಕೋ, 15 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೂ ಈಸಿ ಇದೆ. ಅದನ್ನ ಮಕ್ಕಳ ದೃಷ್ಟಿಯಿಂದ ಇದು ಒಳ್ಳೆಯದು. ಈಗ ಓದೋ ಮಕ್ಕಳಿಗಾದ್ರೆ ಓಕೆ, ನೀವು ಹೇಳಿದ ಪ್ರಕಾರ ಓಕೆ, ಬೇರೆ ತರ ಮಕ್ಕಳಿಗೆಲ್ಲ ಯಾವ ತರ ಹೇಳ್ತಾರೆ? ಬೇರೆ ತರ ಮಕ್ಕಳು ಅಂದ್ರೆ ಇವಾಗ ಅದೇ ನೋಡಿ, ಈ ಒಂದು ಉದ್ದೇಶ. ಈಗ ಓದ್ದೇ ಇರೋ ಮಕ್ಳಿಗೂ ನಾವು ಈ ಒಂದು ಕೊಡ್ಬೋದಲ್ಲ. ನೋಡಪ್ಪ, ನೀನು ಕನಿಷ್ಠ 33 ತಗೊಂಡ್ರೆ ಪಾಸ್ ಆಗಿ ಹೋಗ್ತೀಯಾ, ಅದರಿಂದ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಉತ್ತೇಜನ ಕೊಡ್ಬೋದು, ಅವ್ರಿಗೆ ಮೋಟಿವೇಶನ್ ಮಾಡೋದಕ್ಕೆ. ಇದರಿಂದ ತೊಂದರೆ ಏನಿಲ್ವಲ್ಲ. ಈಗ ಸೆಂಟ್ರಲ್ಗೂ ಮತ್ತೆ ನಮ್ಮ ಸ್ಟೇಟ್ಗೂ ವ್ಯತ್ಯಾಸ ಬರುತ್ತಲ್ಲ, ಅದು ಮಾಡಬಾರ್ದು ಅನ್ನೋದು ಹೇಳ್ತಾ ಇರೋದು. ಇವಾಗ ಅದು ಇಷ್ಟು ದಿವಸ ಮಾಡ್ತಿದ್ರು, ಯಾಕೆಂದ್ರೆ ಪಠ್ಯಕ್ರಮ ಅದೇ ಇಟ್ಟಿದ್ರು.
ಪಠ್ಯಕ್ರಮ ಇಟ್ಟಿಟ್ರು, ಆದ್ರೆ ಮಕ್ಕಳೆಲ್ಲ ಅವ್ರಿಗೆ 33% ಬಂದು ಪಾಸ್ ಮಾಡ್ತಿದ್ರು, ನಮ್ಮಲ್ಲಿ ಜಾಸ್ತಿ ಮಾಡ್ತಿದ್ರು. ಇದು ಸರಿ ಇಲ್ಲ. ಅಲ್ಲಿಯ ಪಠ್ಯಕ್ರಮವನ್ನೇ ಬಳಸಿದ ಮೇಲೆ ಅಲ್ಲಿಯ ಎಲ್ಲಾ ಪದ್ಧತಿಗಳನ್ನು ನೀವು ಜಾರಿಗೆ ತಂದಾಗ ಪರೀಕ್ಷೆಯಲ್ಲಿ ಯಾಕೆ ವ್ಯತ್ಯಾಸ ಮಾಡ್ತೀರಿ? ಅದರಲ್ಲೂ ಅದೇ ಪದ್ಧತಿನ ಬಳಸ್ಬೇಕಲ್ವಾ? ಬಳಸೋದು ಒಳ್ಳೆಯದು ಅಂತಲೇ ನಾನು ಹೇಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.